ಆಡಳಿತ ಮತ್ತು ವಿಪಕ್ಷಗಳ ಮಧ್ಯ ಮೀಸಲಾತಿಯ ವಾರ್ ಜೋರಾಗಿದೆ. ಸದ್ಯ ಮೊದಲ ದಿನದ ಕಲಾಪದಲ್ಲಿ ಇದೀಗ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ವಾಗ್ಯುದ್ಧ ನಡೆದಿದೆ. ಮೊದಲ ದಿನದ ಕಲಾಪದಲ್ಲೇ ಆರಂಭವಾಗಿದೆ ಗದ್ದಲ. ಆಡಳಿತ ಮತ್ತು ವಿಪಕ್ಷಗಳ ಮಧ್ಯ ಕೋಲಾಹಲ ಕಂಡುಬಂತು. ಸದನದ ಬಾವಿಗಿಳಿದು ಸರ್ಕಾರದ ವಿರುದ್ಧ ಕೇಸರಿ ನಾಯಕರು ಕಿಡಿಕಾರಿದ್ದಾರೆ. ಸೇವೆಯನ್ನ ಮಾಡಿರ್ತಾರೆ. ಈ ತರದವ್ರನ್ನ ನೆನಪು ಮಾಡಿಕೊಳ್ಳುವಂಥದ್ದು ನಮ್ಮ ಕರ್ತವ್ಯ. ಆ ದೃಷ್ಟಿಯಿಂದ ತಾವು ಈ ಸಂತಾಪ ಸೂಚನೆಯನ್ನ ತಂದಿದ್ದೀರಾ. ಕಳೆದ ಅಧಿವೇಶನ ಈ ಅಧಿವೇಶನ ಮಧ್ಯೆ ಹಲವಾರು ಜನ ನಮ್ಮ ಜೊತೆಯಲ್ಲಿ ಕೆಲಸ ಮಾಡಿದವರು ಕೂಡ, ಮಂತ್ರಿಗಳಾಗಿ ಶಾಸಕರಾಗಿ ಕೆಲಸ ಮಾಡಿದವರು, ಉದ್ಯಮಿಗಳಾಗಿ ಸಮಾಜದಲ್ಲಿ ಕೆಲಸ ಮಾಡಿದವರು ನಮ್ಮ ಮಧ್ಯೆ ಇವತ್ತಿಲ್ಲ. ಪ್ರಮುಖವಾಗಿ ಮನೋಹರ್ ತಹಶೀಲ್ದಾರ್ ಅವರು ಕೂಡ ನಾನು ಶಾಸಕನಾಗಿದ್ದಾಗ ಇಲ್ಲಿ ಶಾಸಕರಾಗಿ ಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. ಸೊ ಹಾನಗಲ್ ವಿಧಾನಸಭೆಯಲ್ಲಿ ಅಂತಾನೂ ಕೂಡ ಅನಿಸ್ತಿದೆ. ಯಾರು ಈ ಸಮಾಜಕ್ಕೆ ಕೆಲಸ ಮಾಡಿದ್ದಾರೆ ಮತ್ತು ರಾಜಕೀಯ ರಂಗವಾಗಿ ಹಲವಾರು ನಾಯಕರುಗಳನ್ನ ಬೆಳೆಸಿರ್ತಾರೆ, ಉದ್ಯಮಿಯಾಗಿ ದೇಶದ ಸೇವೆಯನ್ನ ಮಾಡಿ ಇಲ್ಲ ಈ ವಿಚಾರ ಬೇರೆ. ಇಲ್ಲಿ ತುಘಲಕ್ ಆಡಳಿತ ನಡೆದೈತಿ, ಅದ್ರ ಬಗ್ಗೆ ಮಾತಾಡ್ಬೇಕು. ಅಧ್ಯಕ್ಷ ಕೂತ್ಕೊಳ್ಳಿ ಶಬ್ದ ತೆಗಿ. ಸಂವಿಧಾನದ ಪ್ರಕಾರ ಆಡಳಿತ ನಡೆದಿತ್ತು, ತುಘಲಕ್ ಆಡಳಿತ ನಡೆದಿತ್ತು. ನಮ್ಮ ಸಮಾವೇಶಕ್ಕೆ ಲಿಂಗಾಯತ ಚರ್ಚೆಗೆ ಮಾತಾಡಿ. ಮುಖ್ಯಮಂತ್ರಿಗಳು ಉತ್ತರ ಕೊಡ್ಲಿ. ನೀವು ಚರ್ಚೆಯಲ್ಲಿ ಮಾತಾಡಿ. ಈಗ ಯಾಕೆ ಮಾತಾಡ್ತೀರಿ? ಸಮಾವೇಶ ಐತಿ, ಈಗ ಯಾಕೆ ಮಾತಾಡಿ? ಚರ್ಚೆಯಲ್ಲಿ ಮಾತಾಡಿ. ಈಗ ಶಿಕ್ಷಣ ಮಾಡ್ತೀರಿ. ಜನಮಾನಸದಲ್ಲಿ ಸದಾ ಸ್ಮರಣೀಯವಾಗಿ ಬೆಳಗಾವಿಯ ಸುವರ್ಣಸೌಧದಲ್ಲಿ ವಿಶ್ವಗುರು ಶ್ರೀ ಬಸವಣ್ಣನವರು ಸ್ಥಾಪಿಸಿದ ವಿಶ್ವದ ಮೊದಲ ಸಂಸತ್ ಎಂಬ ಖ್ಯಾತಿಯ ಅನುಭವ ಮಂಟಪದ ಬೃಹತ್ ತೈಲವರ್ಣ ಚಿತ್ರದ ಅನಾವರಣ ಮಾಡಲಾಗಿದೆ. ಸನ್ಮಾನ್ಯ ಮುಖ್ಯಮಂತ್ರಿಯವರು ತಮ್ಮ ಅಮೃತ ಹಸ್ತದಿಂದ ಇನ್ನಿತರ ಪ್ರತಿಪಕ್ಷ ನಾಯಕರು ಮತ್ತು ಇನ್ನಿತರ ಮಾನ್ಯ ಮಂತ್ರಿಗಳು ಮತ್ತು ಗಣ್ಯರ ಮಧ್ಯದಲ್ಲಿ ಇದನ್ನು ಇವತ್ತು ಅನಾವರಣಗೊಳಿಸಲಾಗಿದೆ. ಇದು ಕೇವಲ ಒಂದು ತೈಲವರ್ಣ ಚಿತ್ರ ಅನಾವರಣ ಕಾರ್ಯಕ್ರಮ ಮಾತ್ರವಲ್ಲ, ಬದಲಾಗಿ ನಮ್ಮ ಪ್ರಜಾಪ್ರಭುತ್ವದ ಮೂಲ ಆಶಯಗಳು ಸಮಾನತೆ, ಮಾನವೀಯ ಸಂದೇಶಗಳನ್ನು ಜಗತ್ತಿಗೆ ಮತ್ತೊಮ್ಮೆ ಪರಿಚಯಿಸುವ ಹಾಗೂ ಶ್ರೀ ಮಹಾತ್ಮ ಗಾಂಧೀಜಿಯವರು ಅಧಿವೇಶನದಲ್ಲಿ ಪಾಲ್ಗೊಂಡು ಶತಮಾನ ಮಹೋತ್ಸವದ ಸ್ಮರಣಾರ್ಥಕವಾಗಿ ನಡೆಯುವ ಒಂದು ಮಹತ್ವದ ಐತಿಹಾಸಿಕ ಕ್ಷಣವಾಗಿದೆ. ಕ್ಯಾನ್ವಾಸ್ ಮೇಲೆ ಮಾಧ್ಯಮದ ಮೂಲಕ ಚರ್ಚೆ ಮಾಡಿ ಬನ್ನಿ. ಅಧ್ಯಕ್ಷ ಕೂತ್ಕೊಳ್ಳಿ. ಶಬ್ದ ತೆಗಿ. ಸಂವಿಧಾನದ ಪ್ರಕಾರ ಆಡಳಿತ ನಡೆದಿತ್ತು, ತುಘಲಕ್ ಆಡಳಿತ ನಡೆದಿತ್ತು. ನಮ್ಮ ಸಮಾವೇಶಕ್ಕೆ ಲಿಂಗಾಯತ ಚರ್ಚೆಗೆ ಮಾತಾಡಿ. ಮುಖ್ಯಮಂತ್ರಿಗಳು ಉತ್ತರ ಕೊಡ್ಲಿ. ನೀವು ಚರ್ಚೆಯಲ್ಲಿ ಮಾತಾಡಿ. ಈಗ ಯಾಕೆ ಮಾತಾಡ್ತೀರಿ? ಈಗ ಯಾಕೆ ಮಾತಾಡಿ? ಚರ್ಚೆಯಲ್ಲಿ ಮಾತಾಡಿ. ಈಗ ಶಿಕ್ಷಣ ಮಾಡ್ತೀರಿ. ಅನುಭವ
ಬಗ್ಗೆ ಮಾತಾಡ್ತಾರೆ. ಜನಮಾನಸದಲ್ಲಿ ಸದಾ ಸ್ಮರಣೀಯವಾಗಿ ಉಳಿಯುವಂತಾಗಲು ಬೆಳಗಾವಿಯ ಸುವರ್ಣಸೌಧದಲ್ಲಿ ವಿಶ್ವಗುರು ಶ್ರೀ ಬಸವಣ್ಣನವರು ಸ್ಥಾಪಿಸಿದ ವಿಶ್ವದ ಮೊದಲ ಸಂಸತ್ ಎಂಬ ಖ್ಯಾತಿಯ ಅನುಭವ ಮಂಟಪದ ಬೃಹತ್ ತೈಲವರ್ಣ ಚಿತ್ರದ ಅನಾವರಣ ಮಾಡಲಾಗಿದೆ. ಸನ್ಮಾನ್ಯ ಮುಖ್ಯಮಂತ್ರಿಯವರು ತಮ್ಮ ಅಮೃತ ಹಸ್ತದಿಂದ ಇನ್ನಿತರ ಪ್ರತಿಪಕ್ಷ ನಾಯಕರು ಮತ್ತು ಇನ್ನಿತರ ಮಾನ್ಯ ಮಂತ್ರಿಗಳು ಮತ್ತು ಗಣ್ಯರ ಮಧ್ಯೆಯಲ್ಲಿ ಇದನ್ನು ಇವತ್ತು ಅನಾವರಣಗೊಳಿಸಲಾಗಿದೆ. ಇದು ಕೇವಲ ಒಂದು ತೈಲವರ್ಣ ಚಿತ್ರ ಅನಾವರಣ ಕಾರ್ಯಕ್ರಮ ಮಾತ್ರವಲ್ಲ, ಬದಲಾಗಿ ನಮ್ಮ ಪ್ರಜಾಪ್ರಭುತ್ವದ ಮೂಲ ಆಶಯಗಳು, ಸಮಾನತೆ, ಮಾನವೀಯ ಸಂದೇಶಗಳನ್ನು ಜಗತ್ತಿಗೆ ಮತ್ತೊಮ್ಮೆ ಪರಿಚಯಿಸುವ ಹಾಗೂ ಶ್ರೀ ಮಹಾತ್ಮ ಗಾಂಧೀಜಿಯವರು ಅಧಿವೇಶನದಲ್ಲಿ ಪಾಲ್ಗೊಂಡು ಶತನ ಮಹೋತ್ಸವದ ಸ್ಮರಣಾರ್ಥಕವಾಗಿ ನಡೆಯುವ ಒಂದು ಮಹತ್ವದ ಐತಿಹಾಸಿಕ ಕ್ಷಣವಾಗಿದೆ. ಕ್ಯಾನ್ವಸ್ ಮೇಲೆ ಮಾಧ್ಯಮದ ಮೂಲಕ ರಚಿಸಲ್ಪಟ್ಟ ಅಗಲದ ಆದ್ರೆ ಇವತ್ತು ಜಿಲ್ಲಾಧಿಕಾರಿ ಬೆಳಗಾವಿ ಅದನ್ನೇ ಇವರು ಮಾತಾಡಿದಲ್ಲ ಅದೇ ವಿಚಾರವನ್ನು ಅವ್ರು ಹೇಳ್ತಾ ಇದ್ದಾರೆ. ಇಲ್ಲ ಈ ವಿಚಾರ ಬೇರೆ, ಇಲ್ಲಿ ತುಘಲಕ್ ಆಡಳಿತ ನಡೆದೈತಿ, ಅದ್ರ ಬಗ್ಗೆ ಮಾತಾಡ್ತಾರೆ. ಸಂವಿಧಾನದ ಪ್ರಕಾರ ಆಡಳಿತ ನಡೆದಿತ್ತು, ತುಘಲಕ್ ಆಡಳಿತ ನಡೆದಿತ್ತು. ನಮ್ಮ ಸಮಾವೇಶಕ್ಕೆ ಲಿಂಗಾಯತ ಚರ್ಚೆಗೆ ಮಾತಾಡಿ, ಮುಖ್ಯಮಂತ್ರಿಗಳು ಉತ್ತರ ಕೊಡ್ಲಿ. ನೀವು ಚರ್ಚೆಯಲ್ಲಿ ಮಾತಾಡಿ, ಈಗ ಯಾಕೆ ಮಾತಾಡ್ತೀರಿ? ಈಗ ಯಾಕೆ ಮಾತಾಡಿ? ಚರ್ಚೆಯಲ್ಲಿ ಮಾತಾಡಿ. ಈಗ ರಿಸ್ಟ್ರಿಕ್ಷನ್ ಮಾಡ್ತೀರಿ. ಜನಮಾನಸದಲ್ಲಿ ಸದಾ ಸ್ಮರಣೀಯವಾಗಿ ಉಳಿಯುವಂತಾಗಲು ಬೆಳಗಾವಿಯ ಸುವರ್ಣಸೌಧದಲ್ಲಿ ವಿಶ್ವಗುರು ಶ್ರೀ ಬಸವಣ್ಣನವರು ಸ್ಥಾಪಿಸಿದ ವಿಶ್ವದ ಮೊದಲ ಸಂಸತ್ ಎಂಬ ಖ್ಯಾತಿಯ ಅನುಭವ ಮಂಟಪದ ಬೃಹತ್ ತೈಲವರ್ಣ ಚಿತ್ರದ ಅನಾವರಣ ಮಾಡಲಾಗಿದೆ. ಸನ್ಮಾನ್ಯ ಮುಖ್ಯಮಂತ್ರಿಯವರು ತಮ್ಮ ಅಮೃತ ಹಸ್ತದಿಂದ ಇನ್ನಿತರ ಪ್ರತಿಪಕ್ಷ ನಾಯಕರು ಮತ್ತು ಇನ್ನಿತರ ಮಾನ್ಯ ಮಂತ್ರಿಗಳು ಮತ್ತು ಗಣ್ಯರ ಮಧ್ಯೆಯಲ್ಲಿ ಇದನ್ನು ಇವತ್ತು ಅನಾವರಣಗೊಳಿಸಲಾಗಿದೆ. ಇದು ಕೇವಲ ಒಂದು ತೈಲವರ್ಣ ಚಿತ್ರ ಅನಾವರಣ ಕಾರ್ಯಕ್ರಮ ಮಾತ್ರವಲ್ಲ, ಬದಲಾಗಿ ನಮ್ಮ ಪ್ರಜಾಪ್ರಭುತ್ವದ ಮೂಲ ಆಶಯಗಳು, ಸಮಾನತೆ, ಮಾನವೀಯ ಸಂದೇಶಗಳನ್ನು ಜಗತ್ತಿಗೆ ಮತ್ತೊಮ್ಮೆ ಪರಿಚಯಿಸುವ ಹಾಗೂ